ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಪ್ರತಿಯೊಂದು ಮನುಷ್ಯನಿಗೂ ಸಾಲ ಅಂತ ಹೇಳಿದಾಗ ಸ್ವಲ್ಪ ಭಯ ಆಗೇ ಆಗುತ್ತೆ. ಆದರೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಅವಶ್ಯಕತೆಗೋಸ್ಕರ ನಾವು ಯಾರ್ಯಾರ ಹತ್ರನೂ ಸಾಲ ಮಾಡಿಬಿಟ್ಟಿರ್ತೀವಿ. ಅದು ಯಾವ ರೀತಿಲಾದರೂ ಇರ್ಬೋದು, ಸಣ್ಣ ಅಮೌಂಟ್ ಆಗಿರ್ಬೋದು, ದೊಡ್ಡ ಅಮೌಂಟ್ ಆಗಿರ್ಬೋದು. ಆದರೆ ಸಾಲ ಅಂತ ಬಂದಾಗ ನಾವು ಯಾರಿಗಾದ್ರೂ ಕೊಡಬೇಕು ಅಂತ ಬಂದಾಗ ಅದು ಚಿಕ್ಕದಾದರೂ ದೊಡ್ಡದಾದರೂ ನಮ್ಮ ತಲೆ ಮೇಲೆ ಭಾರವಾಗಿ ಉಳ್ಕೊಂಡಿರುತ್ತೆ. ಅದು ಕೆಲವರಿಗೆ ತೀರಿಸೋ ಶಕ್ತಿ ಇರುತ್ತೆ, ಇನ್ನು ಕೆಲವರಿಗೆ ತೀರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅದನ್ನು ತೀರ್ಸೋಕ್ಕಾಗೋಂಥ ಪರಿಸ್ಥಿತಿಗಳು ಅವ್ರಿಗೆ ಬರಲ್ಲ. ಅಂದರೆ ಅವ್ರಿಗೆ ಬರ್ತಿರೋ ಸ್ಯಾಲ್ರಿಯಲ್ಲಿ ಉಳಿಸಿ ಸಾಲ ತೀರ್ಸೋಕ್ಕಾಗದೇ ಇರೋದಿರ್ಬೋದು, ಇಲ್ಲ ಮನೆ ಖರ್ಚು ಎಲ್ಲ ಬಂದು ಕೊನೆಗೆ ಅವ್ರಿಗೆ ಅದನ್ನು ಸಾಲ ತೀರಿಸ್ದಿರ, ಇಲ್ಲ ಕೆಲವೊಂದು ಕಡೆ ಎಲ್ಲ ಸಾಲ ತೊಗೊಂಡಾಗ ಬಡ್ಡಿ ಬೆಳೆದು ಅದಿನ್ನೂ ದೊಡ್ಡದಾಗೋದು, ಈ ರೀತಿ ಪ್ರಾಬ್ಲಮ್ಸಿಂದ ಎಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು, ಈ ಹಲವಾರು ಅವರಿಗೆ ನೆಮ್ಮದಿನೇ ಇರಲ್ಲ. ಆ ರೀತಿ ಒಂದು ಸಿಚುವೇಶನ್ ಕೂಡ ಹೋಗ್ತಾರೆ. ಅದಕ್ಕೆ ಒಂದು ಕಾರಣ ಅಂತ ಹೇಳೋದಾದರೆ ನಮ್ಮ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಆ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ. ಅದು ಯಾವ ರೀತಿ ಅಂದರೆ ನಮ್ಮ ಕಣ್ಣು ಕಾಣೋ ರೀತಿಯಲ್ಲಿರಬೇಕು ಅಂತಿಲ್ಲ. ಹಲವಾರು ಸರಿ ನಾವು ಓಡಾಡುವಂಥ ದಾರಿಯಲ್ಲಿ ಏನಾದರೂ ಒಂದು ದಾಟಿದ್ರೂ ಇರ್ಬೋದು. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಆದರೆ ಒಂದು ಸಣ್ಣ ರೀತಿಯಲ್ಲಿ ಒಂದು 10% ಇಲ್ಲ ಒಂದು 15% ಆದರೂ ನೀವು ನಂಬಲೇಬೇಕಾಗತ್ತೆ. ಯಾಕೆಂದರೆ ಅವರು ಯಾವ ದೃಷ್ಟಿ ದೋಷಕ್ಕೋಸ್ಕರ ಮಾಡಿದಾರೋ ನಮಗೆ ಗೊತ್ತಿರಲ್ಲ. ಗಾಡಿಯಲ್ಲಿ ಹೋಗೋವಾಗಲಿ, ಯಾಕೆಂದರೆ ನಾವು ಬೇಕು ಅಂತ ಮಾಡಿರಲ್ಲ. ಕೆಲವೊಂದು ಸರಿ ನಾವು ಗೊತ್ತಿಲ್ದಿರಾನೆ ದಾಟ್ಬಿಟ್ಟಿರ್ತೀವಿ. ಆ ರೀತಿ ಮನೆಗೆ ಬರ್ತೀವಿ. ಮನೆಗೆ ಬಂದಾಗ ಒಂದು ವಿಷಯ ಏನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಕಾಲು ತೊಳೆದಿರ ನಿಮ್ಮ ಮನೆ ತುಂಬ ಓಡಾಡೋವಂಥ ಕೆಲಸನ ಮಾಡ್ಕೋಬಾರ್ದು. ಯಾಕೆಂದರೆ ಯಾವಾಗಲೂ ನಾವು ಬಂದ ತಕ್ಷಣ ನೀವು ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ನೀವು ಕಾಲು ತೊಳೆಯುವಂಥ ಒಂದು ಇದು ಅಭ್ಯಾಸನ ನೀವು ಇಟ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ನೀವು ಹೊರಗಡೆಯಿಂದ ಮನೆ ಒಳಗಡೆ ತರದಿರೋಂಗೆ ನೀವು ಅದನ್ನು ತಡೆ ಕಟ್ಟಬಹುದು. ಆ ರೀತಿ ಒಂದು ಅಭ್ಯಾಸನ ನೀವು ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನು ಅಂದರೆ, ಮನೆಯ 4 ಮೂಲೆಗಳೇನಿರುತ್ತೆ ಅದನ್ನು ನೀವು ತುಂಬ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅದು ಕೆಲವೊಂದು ಸರಿ ಏನಾಗುತ್ತೆ, ಸೋಫಾ ಹಾಕಿರ್ತೀರ, ಇಲ್ಲ ಬೆಡ್ ಹಾಕಿರ್ತೀರ. ಈ ರೀತಿ ಬಂದಾಗ ತುಂಬ ಕಾರ್ನರಲ್ಲಿ ಹೋಗಿ ಕ್ಲೀನ್ ಮಾಡೋದು ತುಂಬಾ ಕಷ್ಟನೇ ಆಗುತ್ತೆ ಪ್ರತಿದಿನ ಕ್ಲೀನ್ ಮಾಡೋದು. ಅಟ್ಲೀಸ್ಟ್ ನೀವು ಒಂದು 15 ಡೇಸ್ ಒನ್ಸ್, ಇಲ್ಲಾಂದರೆ ಒಂದು ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ನೀವು ಕಾರ್ನರ್ ಏನಿದೆ ಆ ಜಾಗನ ಕ್ಲೀನ್ ಮಾಡಿ ಅಲ್ಲಿ ಒಂದು ಗಾಜಿನ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು, ಅಂದರೆ ಕತ್ಲೆ ಕೋಣೆ ಇರುತ್ತಲ್ವ, ಈಗ ಸೋಫಾ ಕೆಳಗೆ ಇರ್ಬೋದು, ಇಲ್ಲ ಕಾಟು ಅಲ್ಮಿರ ಏನಿದೆಯೋ ನಿಮಗೆ ಕಾರ್ನರ್ ಬ್ಲಾಕ್ ಆಗ್ತಿದೆ ಅನ್ನೋವಾಗ ಅಲ್ಲಿ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊತಿರೋದು ನಿಮ್ಗೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗದೇ ಇರೋಂಗೆ. ಹಲವಾರು ಸರಿ ದೃಷ್ಟಿದೋಷ, ಕಣ್ಣು ದೃಷ್ಟಿ ಎಲ್ಲ ಆಗಿರುತ್ತೆ. ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಇರ್ಬೋದು, ನೀವು ಚೆನ್ನಾಗಿ ಓಡಾಡೋದ್ರಿಂದ ಇರ್ಬೋದು, ಇಲ್ಲ ಇನ್ನೂ ಯಾವುದೋ ಒಂದು ರೀತಿಯಲ್ಲಿ ಇರಬಹುದು. ಅದು ಯಾವುದು ಅಂತ ನಾವು ಹೇಳೋಕ್ಕಾಗಲ್ಲ. ಕಣ್ಣು ದೃಷ್ಟಿ ಯಾರು ಬೇಕು ಅಂತ ಮಾಡಿಲ್ಲ ಅಂದರೂ ಅದಾಗದೆ ಕೆಲವೊಂದು ಸರಿ ತಟ್ಟುತ್ತೆ. ಸೊ ಈ ರೀತಿಯೆಲ್ಲ ಇದ್ದಾಗ ಇದೆಲ್ಲ ದೂರ ಆದಾಗ ಏನಾಗುತ್ತೆ, ನಮಗೆ ಹಣಕಾಸು ಬಂದು ಸೇರುವಂಥ ಅವಕಾಶಗಳು ಜಾಸ್ತಿ ಆಗುತ್ತೆ. ಇನ್ನು ನಾನು ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿಯೇ ಹೇಳ್ತಾ ಇದ್ದೀನಿ, ನೀವು ಇದನ್ನೆಲ್ಲ ಮಾಡಿಬಿಟ್ಟು ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಸಾಲ ಅದಾಗದೆ ತೀರಿ ಹೋಗೋದಿಲ್ಲ. ಆ ಒಂದು ಭ್ರಮೆಯಿಂದ ಹೊರಗೆ ಬಂದುಬಿಡಿ. ನೀವು ಮಾಡ್ತಿರೋಂಥ ನಿಮ್ಮ ಪ್ರಯತ್ನ ಏನಿದೆ, ನಿಮ್ಮ ಕೆಲಸ ಜಾಬ್ ಏನು ನೀವು ಮಾಡ್ತಿದ್ದೀರಾ, ನೀವು ಆ ಸಾಲ ತೀರ್ಸೋಕ್ಕಾಗಿರ್ಬೋದು, ಇಲ್ಲ ಬೇರೆ ಏನಕ್ಕಾದರೂ ಇರ್ಬೋದು, ನೀವೇನು ಕಷ್ಟಪಡ್ತಿದ್ದೀರಾ ಅದ್ರ ಜೊತೆಯಲ್ಲಿ ನೀವು ಈ ಒಂದು ಪರಿಹಾರ ಮಾಡಿದಾಗ ನಿಮಗೆ ಇನ್ನೊಂದು 75% ರಿಸಲ್ಟು ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು. ಬೇರೆ ಕಡೆಯಿಂದ ದುಡ್ಡು ಬಂದು ಸೇರೋದಾಗಲಿ, ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ನೀವು ಬೇಗ ಸಾಲ ತೀರಿಸಿ ಹೋಗೋದಾಗಲಿ, ಇನ್ನು ಏನೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್, ಪಾಸಿಟಿವ್ ಆಗಿರೋಂಥ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ಪರಿಹಾರ ಮಾಡಿ ಅಂತ ನಾನು ಹೇಳ್ತಿರೋದು. ಅದಲ್ದಿರ ಪರಿಹಾರ ಮಾಡಿಬಿಟ್ಟು ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಸಾಲ ತೀರಲ್ಲ. ಇನ್ನು ಪರಿಹಾರ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈ ಒಂದು ಪರಿಹಾರ ಮಾಡೋಕ್ಕೆ ನಿಮಗೆ ಬೇಕಾಗಿರೋದು, ಮೊದಲನೇದಾಗಿ ಒಂದು ಗಾಜಿನ ಬೌಲು, ಎರಡನೇದಾಗಿ ನಿಮಗೆ ಕಲ್ಲುಪ್ಪು ಬೇಕಾಗಿದೆ. ಕಲ್ಲುಪ್ಪು ನೀವು ಒಂದು ಹೊಸ ಪ್ಯಾಕೆಟ್ ತರಬೇಕಾಗುತ್ತೆ. ಅಡುಗೆ ಮನೆ ಯೂಸ್ ಮಾಡುವಂಥ ಕಲ್ಲುಪ್ಪನ್ನ, ಅಂದರೆ ನೀವು ಯೂಸ್ ಮಾಡೋಕ್ಕೆ ಅಂತ ಡಬ್ಬಿಯಲ್ಲಿ ಹಾಕಿಟ್ಟಿರೋದನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಪಚ್ಚೆ ಕರ್ಪೂರ. ನಾನು ಮುಂಚೆನೂ ವಿಡಿಯೋದಲ್ಲಿ ಹೇಳಿದ್ದೀನಿ ಪಚ್ಚೆ ಕರ್ಪೂರ ಅದರಿಂದ ನಿಮಗೆ ಯಾವ ಯೂಸ್ ಇದೆ ಅಂತ. ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋದಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ಥರ ನಿಮಗೆ ಪ್ರಯೋಜನಗಳಿದೆ ಪಚ್ಚೆ ಕರ್ಪೂರ ಅಂತ. ಇದು ನಾರ್ಮಲ್ ಕರ್ಪೂರ ಅಲ್ಲ, ಮಾಮೂಲಿ ನಾವು ಆರತಿ ಮಾಡ್ತೀವಲ್ಲ ಆ ಕರ್ಪೂರ ಅಲ್ಲ, ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ, ಅದಲ್ಲ. ಇದು ಪಚ್ಚೆ ಕರ್ಪೂರ ಅಂತಲೇ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಇರುತ್ತೆ. ಅದನ್ನು ಗಂಧಿಗೆ ಅಂಗಡಿಯಲ್ಲಿ ಕೇಳಿ ತಗೊಳ್ಳಿ. ಇನ್ನು ಮೂರನೇದು ನಿಮ್ಗೆ ಬೇಕಾಗಿರೋಂಥದ್ದು ಮೆಣಸು ಕಾಳು ಮೆಣಸನ್ನ ನೀವು ಒಂದು 27 ಕಾಳು ಮೆಣಸು ನೀವು ತೊಗೋಬೇಕಾಗುತ್ತೆ. ಕೌಂಟ್ ಮಾಡಿ ತೊಗೊಳ್ಳಿ, ಚೆನ್ನಾಗಿರೋದು ನೋಡಿಕೊಂಡು. ಮುರಿದೋಗಿರೋದು ಅವೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ದಿರ ಚೆನ್ನಾಗಿ ಗುಂಡು ಗುಂಡುಗಿರೋದನ್ನು ನೋಡಿಕೊಂಡು ನೀವು ತೊಗೋಬೋದು.
ಇನ್ನು ಕರ್ಮ ಮಾಡೋಕ್ಕೆ ಇಂಥ ದಿನ ಆ ಥರ ಏನೂ ಇಲ್ಲ. ಯಾಕಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಒಂದೊಂದು ಸರಿ ನಮ್ಗೆ ಇವತ್ತು ನೋವು ಅನಿಸಿದ್ರೆ ನಾಳೆನೇ ಮಾಡಿಬಿಡ್ಬೋದು, ಇಲ್ಲ ಇವತ್ತು ವೀಡಿಯೋ ನೋಡ್ತಿದ್ದಾರೆ ಅಂದರೆ ನಾಳೆನೇ ಮಾಡಬೇಕನ್ಸುತ್ತೆ. ಯಾಕಂದರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಏನು ಮಾಡಬೇಕು ಕಾಯೋಷ್ಟು ಸಿಚುವೇಷನಲ್ಲಿ ನಾವಿರಲ್ಲ. ಹಾಗಾಗಿ ನೀವು ವೀಡಿಯೋ ನೋಡಿ ನಾಳೆನೇ ಮಾಡ್ಬೋದು, ಇಲ್ಲ ಇವತ್ತೇನು ಮಾಡ್ಬೋದು, ನಿಮ್ಮ ಇಷ್ಟ. ಅದು ಯಾವ ದಿನ ಆದರೂ ಮಾಡ್ಬೋದು. ದೇಹ ಶುದ್ಧಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ತೀರಾ ನೀವು ಪರಿಸ್ಥಿತಿ ಸರಿ ಇಲ್ಲ ಅನ್ನೋದಾದರೆ ಮಾಡಿ, ದೇವ್ರ ಮೇಲೆ ಭಾರ ಹಾಕಿ ನೀವು ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಮಾಡಬೇಕಾಗಿರೋದು ಇಷ್ಟೇ. ನೀವು ಒಂದು ಬೌಲಿಗೆ ಕಲ್ಲುಪ್ಪು ತೊಗೋಬೇಕು. ಕಲ್ಲುಪ್ಪನ್ನ ಮೇಲ್ಗಡೆ ನೀವು ಈ ಪಚ್ಚೆ ಕರ್ಪೂರ ಏನಿದೆ ಅದನ್ನು ಪುಡಿ ಮಾಡಿ ಅದ್ರ ಮೇಲೆ ಉದುರಿಸ್ಬೇಕಾಗತ್ತೆ, ಕಲ್ಲುಪ್ಪನ ಮೇಲೆ. ಸೊ ಗಾಜಿನ ಬೌಲಲ್ಲಿ ಕಲ್ಲುಪ್ಪು ಹಾಕಿ ಕಲ್ಲುಪ್ಪನ ಮೇಲೆ ಈ ಪಚ್ಚೆ ಕರ್ಪೂರ ಏನಿದೆ ಅದನ್ನು ನೀವು ಉದುರಿಸ್ಬೇಕಾಗತ್ತೆ. ನಂತರ ನೀವು 27 ಏನು ಮೆಣಸು ತೊಗೊಂಡಿದ್ದೀರಾ ಅದನ್ನು ಅದ್ರ ಮೇಲೆ ಹಾಕಬೇಕಾಗತ್ತೆ. ಒಂಚೂರು ಕೈ ಅಲ್ಲಾಡಿಸಿದ್ರೆ ಉಪ್ಪು ಮೆಣಸು ಎಲ್ಲ ಸ್ವಲ್ಪ ಒಳಗೆ ಆಚೆ ಎಲ್ಲ ಹೋಗಿ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಈ ರೀತಿ ಮಾಡಿಟ್ಕೊಂಡು ನೀವು ದೇವ್ರ ಮುಂದೆ ನೀವು ಬೇಡ್ಕೋಬೇಕಾಗತ್ತೆ. ನೀವು ಮಾಡ್ತಿರೋಂಥ ವಿಷಯನ ಯಾರ ಹತ್ರನೂ ಹೇಳೋ ಹಾಗಿಲ್ಲ. ನಿಮ್ಮ ಮನೇಲಿ ಯಾರಾದ್ರೂ ಗೊತ್ತಿದ್ರೆ ಪರವಾಗಿಲ್ಲ, ನಿಮಗೆ ಓಕೆ, ಅವ್ರಿಗೆ ಗೊತ್ತಾದರೂ ಪರವಾಗಿಲ್ಲ ಅನ್ನೋಂಗಿದ್ರೆ ಓಕೆ. ಅದರ್ವೈಸ್ ನೀವು ಬೇರೆಯವ್ರಿಗೆಲ್ಲ ಹೇಳಕ್ಕೆ ಹೋಗಬಾರ್ದು. ಅಂದರೆ ಈ ರೀತಿ ಮಾಡ್ತಿದ್ದೀನಿ ಅಂತ. ನಿಮ್ಗೆ ಯಾರಿಗಾದ್ರೂ ಈ ಪರಿಹಾರ ಹೇಳ್ಕೊಡ್ಬೇಕು ಅನಿಸಿದ್ರೆ ಖಂಡಿತ ನೀವು ಈ ಪರಿಹಾರನ ಅವ್ರಿಗೆ ತಿಳಿಸ್ಕೊಡ್ಬೋದು. ಆದರೆ ನಾನು ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳೋಕ್ಕೆ ಹೋಗಬಾರ್ದು. ಇನ್ನು ನೀವು ದೇವ್ರ ಹತ್ರ ನಿಂತ್ಕೊಂಡು ಬೇಡ್ಕೋಬೇಕಾಗುತ್ತೆ. ನಿಮ್ಮ ಪ್ರಾಬ್ಲಮ್ ಏನಿದೆ ದೇವ್ರ ಹತ್ರ ಹೇಳ್ಕೊಂಡು, ನೀವೇನು ಸಾಲ ಮಾಡಿದ್ದೀರಾ, ಏನಕ್ಕೆ ಮಾಡಿದ್ದೀರಾ, ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ಈ ರೀತಿ ಸಾಲ್ವ್ ಆಗಬೇಕು ಅಂತ ದೇವರಲ್ಲಿ, ನಿಮ್ಮ ಮನೆ ದೇವರು ಯಾವುದಿದೆಯೋ ನೀವು ದೇವರಲ್ಲಿ ಚೆನ್ನಾಗಿ ಬೇಡ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ 4 ಕಾರ್ನರ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಮನೆಯ 4 ಕಾರ್ನರೇ ಇಂಪಾರ್ಟೆಂಟು. ಯಾಕಂದರೆ ನಾನು ಮೊದಲನೇ ಸರಿ ಹೇಳಿದಾಗೆ ನೆಗೆಟಿವ್ ಎನರ್ಜಿ ಬೇಗ ಬಂದು ಸೇರ್ಕೊಳ್ಳೋಂಥ ಮೂಲೆಗಳಲ್ಲಿ. ಯಾಕಂದರೆ ಎಲ್ಲ ಮೂಲೆನೂ ನಾವು ಆಕ್ಯುಪೈ ಮಾಡಿಬಿಡ್ತೀವಿ. ಏನಾದರೂ ಒಂದು ವಸ್ತುನ ಇಟ್ಟು ಆ ಮೂಲೆನ ನಾವು ಆಕ್ಯುಪೈ ಮಾಡಿದಾಗ ಏನಾಗುತ್ತೆ, ಕ್ಲೀನ್ ಆಗೋಕ್ಕೆ ಅವಕಾಶ ಬರಲ್ಲ. ನಾವು ಕ್ಲೀನ್ ಮಾಡೋಕ್ಕೆ ಬೇಗ ಬರಲ್ಲ. ಆ ಮೂಲೆಗಳಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಆ ಮೂಲೆಗಳಲ್ಲಿ ನೀವು ಹೋಗಿ ನಿಂತ್ಕೊಂಡು ನೀವು ಬೇಡ್ಕೋಬೇಕಾಗತ್ತೆ. ಈ ಕಲ್ಲುಪ್ಪು ನೀವು ಕೈಯಲ್ಲಿ ಏನು ಇಟ್ಕೊಂಡಿದ್ದೀರಾ ಅದನ್ನು ಇಟ್ಕೊಂಡು 4 ಮೂಲೆಯಲ್ಲೂ ನಿಂತ್ಕೊಂಡು ಚೆನ್ನಾಗಿ ನೀವು ಬೇಡ್ಕೋಬೇಕಾಗತ್ತೆ. ಇದು ಆಗಿದ ನಂತರ ನೀವು ಎಲ್ಲಾದರೂ ಒಂದು ಜಾಗದಲ್ಲಿ, ಅಂದರೆ ಯಾರು ಮುಟ್ಟದೇ ಇರೋವಂಥ ಜಾಗ, ನಿಮ್ಗೆ ಗೊತ್ತಿರತ್ತಲ್ಲ ಈ ಜಾಗದಲ್ಲಿಟ್ಟರೆ ಯಾರೂ ಮುಟ್ಟಲ್ಲ, ಅಂದರೆ ಮಕ್ಕಳು ಮನೇಲಿದ್ದರೆ ಅವರು ಟಚ್ ಮಾಡೋ ಚಾನ್ಸಸ್ ಇರುತ್ತೆ. ಈ ರೀತಿಯೆಲ್ಲ ಆಗದೇ ಇರೋವಂಥ ಒಂದು ಜಾಗ ನೋಡಿಕೊಂಡು ನೀವು ಇದನ್ನು ಒಂದು 15 ಡೇಸ್ ಆಗೋವರೆಗೂ ಎತ್ತಿಕ್ಬೇಕಾಗುತ್ತೆ. ಇದನ್ನ ಯಾವುದೇ ರೀತಿ ಮುಟ್ಟಕ್ಕೆ ಹೋಗಬಾರ್ದು. ಅಂದರೆ ನೀವು ಬಾತ್ರೂಮಲ್ಲಿ ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಇದನ್ನು ಇಡೋ ಹಾಗಿಲ್ಲ. ಅದು ಬಿಟ್ಟು ನೀವು ಎಲ್ಲಾದರೂ ನಿಮ್ಮ ಬೆಡ್ರೂಮಲ್ಲೋ ಎಲ್ಲಾದರೂ ನಿಮಗೆ ಜಾಗ ಇದ್ದರೆ ಒಂದು ಮೂಲೆಯಲ್ಲಿ ಯಾರೂ ಮುಟ್ಟದೇ ಇರೋವಂಥ ಜಾಗದಲ್ಲೇ ನೀವು ಇದನ್ನು 15 ಡೇಸ್ ಆಗೋವರೆಗೂ ನೀವು ಇದನ್ನು ಎತ್ತಿಕ್ಕೋಬೋದು. ಇನ್ನು 15 ಡೇಸ್ ಆದಮೇಲೆ ನೀವು ಇದನ್ನು ಏನು ಮಾಡಬೇಕಂದ್ರೆ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಇದನ್ನು ನೀವು ಹಾಕಬೇಕಾಗುತ್ತೆ. ಯಾರೂ ತುಳಿದೇ ಇರೋದು ಅಂದರೆ ಎಲ್ಲಿ ಬೇಕಾದ್ರೂ ಇರ್ಬೋದು, ಒಂದು ಮರದ ಕೆಳಗಾದರೂ ಇರ್ಬೋದು, ಇಲ್ಲ ಎಲ್ಲಾದರೂ ದೂರ ತೊಗೊಂಡೋಗಿ ಹಾಕ್ಬೋದು, ಇಲ್ಲ ನಿಮಗೆ ಯಾರಿಗೂ ನೀರೇನಾದರೂ ಇದ್ದರೆ ಅಲ್ಲಾದರೂ ಹಾಕ್ಬೋದು. ಹಾಕಿ ನೀವು ವಾಪಸ್ ಮನೆಗೆ ಬಂದಾಗ ಈ ಗಾಜಿನ ಬೌಲ್ನ ತೊಳೆದು ತೊಗೊಂಬರ್ಬೇಕು. ಜೊತೆಯಲ್ಲಿ ನೀವು ಕೈಕಾಲು ಮುಖ ತೊಳೆದೇನೆ ಮನೆಯೊಳಗೆ ಪ್ರವೇಶ ಮಾಡಬೇಕಾಗತ್ತೆ. ನೀವಿಷ್ಟು ಮಾಡಿದ ತಕ್ಷಣವೇ ನಿಮಗೆ ಆಲ್ಮೋಸ್ಟ್ ಒಂದು 60-70% ರಿಸಲ್ಟ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ. ಇದು ನೀವೇ ಬೇಕಿದ್ರೆ ಕಮೆಂಟಲ್ಲಿ ನನಗೆ ಹೇಳ್ತೀರಾ ಮೇಡಮ್ ಇದು ಯೂಸ್ ಆಗಿದೆ ಅಂತ. ಖಂಡಿತ ಇದು ರಿಸಲ್ಟ್ ಎಷ್ಟೋ ಜನಕ್ಕೆ ಸಿಕ್ಕಿದೆ. ಹಾಗಾಗಿ ನೀವು ಯಾವುದೇ ಯೋಚನೆ ಇಲ್ದಿರ ಇದನ್ನು ಮಾಡ್ಬೋದು. ಎಷ್ಟೋ ಜನ ಪ್ರಾಬ್ಲಮಲ್ಲಿ ಇರ್ತಾರೆ, ಖಂಡಿತ ನಂಗೆ ಗೊತ್ತು. ಹಾಗಾಗಿ ನಿಮ್ಮ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿ, ಅಂದರೆ ಪಾಸಿಟಿವ್ ಮೈಂಡ್ ಇದು ನಡೆಯುತ್ತೆ ಅಂದ್ಕೊಂಡು ಮಾಡಿ. ಅದನ್ನು ಬಿಟ್ಬಿಟ್ಟು ನಾನು ಮೊದಲನೇ ಸರಿ ಹೇಳಿದ ಹಾಗೆ ಸುಮ್ಮನೆ ಮಾಡಿಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗುತ್ತೆ ಅನ್ನೋಂಥ ಭ್ರಮೆಯಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನದ ಜೊತೆ ಈ ಪರಿಹಾರ ನಿಮಗೆ ದೇವ್ರ ರೂಪದಲ್ಲಿ ಬಂದು ನಿಮಗೆ ಸಹಾಯ ಖಂಡಿತ ಆಗುತ್ತೆ. ಹಾಗಾಗಿ ಈ ಒಂದು ಪರಿಹಾರನ ನೀವು ಪ್ರಯತ್ನ ಮಾಡಿ ನೋಡಿ, ಮನೇಲಿ ಒಳ್ಳೆಯದಾಗಿ ಆಗುತ್ತೆ. ನಾನು ಹೇಳಿದಾಗೆ ನೀವು ಅದನ್ನು ಆಚೆ ಬಿಸಾಕಿದ ನಂತರ ಕೈಕಾಲು ತೊಳೆದು ಮನೆಗೆ ಬರಬಹುದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.